ಚಿತ್ರದುರ್ಗ ಹತ್ರ. ಕರೆಕ್ಟ್. ಅಂತಿದ್ರು. ನಾನು ಇದು ಸೇತುವೆ ಒಳಗಿಂದ ಬಂದತ್ತೇನೋ ಅಂತ ನಾ ತಿಳ್ಕೊಂಡೆ. ಇದು ನೋಡಿ ನೀರು ಬಂದ ಇಲ್ಲ ನೀರಿಗಿದ್ರೆ ಆಗ ಅಲ್ಲ ಏನು ಸಿಗಲ್ಲ ಅಲ್ಲಿ. ರೋಡು ಇದು ಸಕ್ಕತ್ತಾಗಿದೆ ರೀ ಆ ವಿಡಿಯೋ ಮಾತ್ರ. ರೋಡ್ ನೋಡ್ಕೊಂಡು ಓಡಿಸುತ್ತೆ ಮಾತಾಡ್ತೀನಿ, ನಾನು ನೀಟಾಗಿ ಮಾಡ್ತೀನಿ. ಓ ನಿಲ್ಸ್ರಿ, ಒಂದು ಸ್ವಲ್ಪ ತುಂಬ ಚೆನ್ನಾಗಿದೆ, ಇಲ್ಲೊಂದು ಕಡೆ ನಿಲ್ಸು. ಕೆಂಪು ಮಣ್ಣು ಬಂದು ಬಂದು ರೋಡಲ್ಲಿ ಯಾವ ರೀತಿ ಆಗಿತ್ತು, ಬೇಸಿಗೆಗೆ ಹೆಂಗಿರೋನು ಇಲ್ಲಿ ಕೆಮ್ಮಣ್ಣಗುಂಡಿ ಆದ್ರೆ ಐತಲ್ಲ ಅದೇ ತರ ಎಲ್ಲೇ ತಿನ್ನು ದೂರ ಐತಲ್ಲ ಅದು ಏನು ತಕ್ಕ ಬರ್ತಾರಲ್ಲ ಅದು ಇಲ್ಲೆಲ್ಲೋ ಐತೆ. ಲಾರಿ ಎಲ್ಲಿ ಸ್ಟಾಪ್ ಆಗ್ತಾವ ಅಲ್ಲಿ ಏನಿರೋದು ಸಾಫ್ಟ್ ಹತ್ರಲ್ಲೂ ಎಲ್ಲ ಐತೆ. ಅವಾಗ ಆ ಥರ ಗುಡ್ಡದಲ್ಲಿ ಗಲಿ ತೆಗಿತಾ ಇದ್ದಾರೆ. ಅದು ಈಗಲ್ಲ ಅವಾಗಿಂದ ಹಿಂಗೆ ಮಾಡ್ತಾ ಇದಾರಲ್ಲ ಅಂತ. ಇಲ್ಲೇ ಇಟ್ಕೊಂಡಿದ್ದೀನಿ ಪ್ರಿಯಾ. ಗಟರ್ ವಾಟರ್ ಈಕೋರಿಯಾ ಈಕೋ ಯಾವುದೋ ಇದಕ್ಕೆ ದಾವಣಗೆರೆ ಹತ್ರನೇ ಎಲ್ಲೋ ಬೇರೆ ಕಡೆ ಹೋದಾಗ ಇದೇ ತರ ಒಂದು ರೂಟ್ ಇತ್ತು. ಅದು ಗಣಿಗಾರಿಕೆ ತರನೇ ಇತ್ತು. ಅದು ಇದೇ ತರ ಇದಲ್ಲ, ಬೇರೆ ಕಡೆ ರೂಟ್ ಅಂತ ಬಂದಿದ್ರು. ಅದು ಎಲ್ಲಿ ಅಂತ ನನಗೂ ಅರ್ಥ ಆಗ್ತಿಲ್ಲ. ಹಿರಿಯೂರ ಹತ್ರ ಇಂದ ಹಿಂಗೆ ಹೋಗಿದ್ರು, ಹಿಂಗೆ ಅಡ್ಡ ಹೋಗಿ ಇದು
ಹೋಗ್ಲಮ್ಮ ಹೊಸದುರ್ಗ ಹತ್ರ ಹಾಂ ಹೊಸದುರ್ಗ ಹತ್ರ ಹಾಂ ಕರೆಕ್ಟ್. ಅಲ್ಲೊಂದು ಐತಲ್ಲ ನಮ್ಮ ಗಣಿಗಾರಿಕೆ. ಸರಿ ರೀ ಅಮ್ಮ. ಇದೇನಪ್ಪ ನೋಡೋಣ ಮುಂದೆ ಬಾ ತಿಳ್ಕೊಂಡ್ ಬಾ ನೋಡೋಣ. ಸ್ವಲ್ಪ ಚೆನ್ನಾಗಿ ತೆಗಿಬೋದು ನೋಡಿ. ಏನು ಸರಿ ಈ ಕಡೆ ಎಲ್ಲ ತೆಗಿಯಮ್ಮ. ಅಲ್ಲಿ ಬರಲ್ಲ ಬಾಬಾ. ಇಲ್ಲಿಂದ ಹೆಂಗ್ ತೆಗಿಯೋಣ? ಇಲ್ಲ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಇರು. ಇದು ಹೇಳ್ಬೇಕಾಯ್ತು ನೀನು ಹಿಂಗೆ ರೆಡಿ ಮಾಡೋದು. ಮತ್ತೆ ಹಿಂಗೆ ಬರ್ಬೇಕು. ಇದು ನೋಡೋದು ಇದು ಎಷ್ಟು ದೊಡ್ಡದು ಸುಳಕೆರೆ. ಸರಿ ನಾನು ಹಿಂಗೆ ಮುಂದಕ್ಕೆ ನಿಂತ್ಕೊಳ್ಳ್ರಿ. ಅದು ಯಾವಾಗೂ ಗೊತ್ತಿಲ್ಲ. ನಿಂತ್ಕೊಂತೀಯ? ಅಲ್ಲ ಮುಂದಕ್ಕೆ ಇರಿ ಒಂದು ನಿಮಿಷ. ಅಲ್ಲೇನೋ ಒಂದು ಕೊಟ್ಕೊಂತ ಐತೆ ಮುಂದೆ ಐತೆ. ಇದು ಸೂರ್ಯನವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಸಿದ್ದಪ್ಪ ಅನ್ನೋದು ಒಬ್ಬ ಋಷಿ. ಅವನು ಋಷಿನೂ ರಾಜ ಗೊತ್ತಿಲ್ಲ ಅದೇ ಇರಿ. ಅಲ್ಲೇನೇ ಒಂದು ಇದೆ ಅಂದ್ರೆ ಸುಳಿಕೆರೆ ಸಿದ್ದಪ್ಪನ ದೇವಸ್ಥಾನ ಇದೆ. KRS ತೋಟದ ದೇವಸ್ಥಾನಕ್ಕೆ ಎಲ್ಲ ದೇವಸ್ಥಾನ ಇಲ್ಲ ಇಲ್ಲ ಹೋಗುತ್ತೆ, ಗಾಡಿ ಹೋಗುತ್ತೆ. ಎಲ್ಲಿದೆ ಆ ದೇವಸ್ಥಾನ ಎಲ್ಲಿ ರೋಡ್ ಐತಾ? ಹಾಂ ಬಾ ಮತ್ತೆ. ಅಲ್ವಾ ಮೈಂಡು ಇದಾಗಲ್ಲ. ಅದಕ್ಕೆ ನಾನು ಹೇಳೋದು ಹಿಂಗೆ ರೈಟ್ಗೆ ಹೋಗ್ಬೇಕು, ಹಿಂಗೆ ಲೆಫ್ಟಲ್ಲಿ ಹಿಂಗೆ ಹೋಗ್ಬೇಕು. ಲೆಫ್ಟಲ್ಲಿ ನಿಧಾನ ಅಲ್ಲಿವರೆಗೆ ಹೋಗಿ ನೋಡ್ಕೊಂಬರೋಣ ಅಷ್ಟೇ. ಅದ್ರ ಕೃಷ್ಣ ಮೇಲೆ ಹೋಗೋದು ಬೇಡ. ಈ ಗುಡಿ ಇಲ್ಲೇನು ಕೆಳಗೆ ಅದೇ ಇಲ್ಲೇ ಕೆಳಗೆ ಇಲ್ಲಿ ಇದು ಕೇಳಿ ಅದ ಹೆಸರೇನು? ಅದು ಒಂದು ರೋಡ್ ಐತೆ ಬಸಪಟ್ಟಣಕ್ಕೆ ಹೋಗೋದು. ಬಸಪಟ್ಟಣ, ಹೊನ್ನಾಳಿ, ದಾವಣಗೆರೆ ನಿಧಾನ. ಮೈಸೂರಲ್ಲಿ ಕಟ್ಟಿದ್ದಾರೆ ನೋಡಿ ಈ ಥರದ್ದು. ಅಷ್ಟೇ. ಆಮೇಲೆ ಅಲ್ಲಿ ನೋಡಿದ್ವಲ್ಲ ಅಲ್ಲಿ ಚಾನಲ್ ಅದೇ ಅದು. 6 ಅಡಿನ 8 ಇದರ ಅಡಿ ನೀರು ಚೆಲ್ತದೆ. ನೀರು ಚೆಲ್ತದೆ ಆ ಕಡೆ ನೋಡಿ, ಆ ಕಡೆ. ಅಲ್ಲಿ ಹೋಗಿದ್ದಾರೆ ನೋಡೋದು. ಅಲ್ಲೋಗಿ ನಿಂತ್ಕೋಬಹುದು ಅಂತ. ಹೋಗೋಣ. ನೀರು ಮತ್ತೆ ಓಪನ್ ಆಗಿಲ್ವಾ ಅದು? ಅಲ್ಲಿ ಹೋಗಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹಾಂ ಅಲ್ಲಿ ತನಕ ಹೋಗ್ಬೋದು, ಇಲ್ಲಾದ್ರೂ ಹಿಂಗೆ ಬರ್ಬೇಕು ನೋಡ್ಕೊಂಡ ನೀರ.
ನಾನು ಇದು ಸೇತುವೆ ಒಳಗಿಂದ ಬಂದತ್ತೇನೋ ಅಂತ ನಾ ತಿಳ್ಕೊಂಡೆ. ಇದು ನೋಡಿ ಹಿಂಗೆ ಬಂದ ಸೈತ ಆ ಕಡೆ ಹೋದ್ರೆ ಸಾಕು. ಅವಳ ಉಬ್ಬರ ಇರ್ತವ ಮರೇಸಿ ಯಾಕಬೇಕು ನಾವು ನೋಡಿದಿಲ್ಲ ಎಲ್ಲ. ಭಯ ಇಲ್ಲ, ನೀರಿಗಿದ್ರೆ ಆತ ಅಲ್ಲ ಏನು ಸಿಗಲ್ಲ. ಅಲ್ಲ ಏನಾರ ಆಗಿದ್ದು ಯಾರಿಗೂ ಗೊತ್ತು. ಹಿಂಗೆಲ್ಲ ಬಿಟ್ಟು ಅವ್ರು ಏನು ಗೌರ್ಮೆಂಟ್ ಏನು ಸೇಫ್ಟಿ ಮಾಡೇ ನೋಡರಿ ಅಜ್ಜಿ ಅಲ್ವಾ. ಈ ತರ ಮಕ್ಳು ಮರಿ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಏನು ಮಾಡಿಲ್ಲ ನೋಡಿ ಹೆಂಗ್ ನುಗ್ತಾರ. ಎಷ್ಟು ಸಖತ್ ಡೇಂಜರ್ ಅದು. ಇಲ್ಲೆಲ್ಲ ಯಾರು ಇದು ಮಾಡಲ್ಲ. ಅಲ್ಲ ಸಖತ್ ಡೇಂಜರ್ ಅದು. ಎಲ್ಲಿ ನೋಡಿದ್ರೆ ಭಯ ಆಗುತ್ತೆ. ಶಾಂತಿ ಸಾಗರ ನೀರು ಆ ಗುಡ್ಡದಿಂದ ಈ ಗುಡ್ಡಕ್ಕೆ ಕನೆಕ್ಷನ್ ಕೊಟ್ಟಿರೋದು. ಆ ಗುಡ್ಡದೊಳಗೆ ತಂದರ ನೀರ ಒಂದು ಜೇಜ್ಪೇಟೆ ಅದ್ರೊಳಗೆ ಎಲ್ಲಿ ಬಂದದಂತ ಗೊತ್ತಿಲ್ಲ. ಸುರಂಗ ಮಾರ್ಗ ಮಳೆ ಬಂದಿರ್ತಾರೇನ. ನಾನು ಇದು ನೀರೇನ ಅನ್ಕೊಂಡಿಲ್ಲ. ಇದ್ರದ್ದೇನಾದ್ರು ಅದು ಅಲ್ಲೇ ಭದ್ರ ಪ್ರದೇಶ. ಇದು ಕೆರೆ ನೀರು. ಹಿಂಗೆ ಇರುತ್ತೆ ಯಾವಾಗೂ ಒಣಗಿಲ್ಲಂತೆ. ಎಷ್ಟು ವರ್ಷ ಆದರೂ ಎಷ್ಟು ಇದಾದರೂ ಕ್ಲೀನ್ ಐತೆ ನೋಡಿ. ಎಲ್ಲಿ ಗಲೀಜಿಲ್ಲ. ಎಲೆ ಪಲ್ಯ ಬೆಳೆದಿರೋದು ಆ ಥರ ಇಲ್ಲ. KRS ಇಂದ ತರ್ತಾರ ನೀರು ಎಲ್ಲರಿಗೆ. ಆ ಥರ ಚಿತ್ರದುರ್ಗ ಬೈತಾರಂತ ಇಲ್ಲಿಂದ. ಈ ಕೆರೆ ನೀರು ಚಿತ್ರದುರ್ಗ ಬರೋದಲ್ಲೇ ಇದೆ. ಅವನೊಬ್ಬನೇ ಅಲ್ಲ ಕೂಡ ಬರ್ತಾನಲ್ಲ ಹಿಂದ್ಗಡೆ. ಅವನೊಬ್ಬ ಹಿಂದ್ಗಡೆ ಗಾಡಿ ಅಂತ ಓಡಿಸೋದು. ಇದು ಡ್ಯಾಮ್ ಇಲ್ಲ ಅಷ್ಟೇ. ಅಲ್ಲೆಲ್ಲೋ ಒಂದು ಕಡೆ ಪಂಪ್ ಮಾಡಿಬಿಟ್ಟು ಅಗೋಡ ಅಲ್ಲೆಲ್ಲ ಮಾಡ್ತಾರೆ. ಅಲ್ಲಿ ಪಂಪ್ ಮಾಡಿ ಹಂಗೆ ಕಳಿಸ್ತಾರೆ ಚಿತ್ರದುರ್ಗಕ್ಕೆ. ಇದೇ ಇದು ಇದಿರಬೇಕು ಕೆರೆ ಬಿಳಿಚಿ. ಅಲ್ಲ ನಾವು ಇಲ್ಲಿ ದೇವಸ್ಥಾನ ಅಲ್ಲ ಅಲ್ಲಿಂದ 10 ಕಿಲೋಮೀಟರ್ ಅಂತ ಹೇಳ್ತಾನೆ. ಅಲ್ಲಿಂದ ಮೇಲೆ ಹೋದ್ರೆ ಒಂದು 10 ಕಿಲೋಮೀಟರ್. ನೋಡು ಅಕ್ಕ ವಿಡಿಯೋ ಹಾಂ ರೀ.